ಲೋ ಫ್ರೆಂಡ್ಸ್, ಹೋದ ಪಾರ್ಟ್ನಲ್ಲಿ ನಾವು ನೋಡಿದ್ವಿ ಅಲ್ವಾ, ಒಂದು ವಿಚಿತ್ರ ವೈರಸ್ ಹರಡಿದ್ರಿಂದ ಫ್ಯೂಚರ್ನಲ್ಲಿ ಗಂಡ್ಸ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಆಗ್ತಾ ಕೊನೆಗೆ ಪ್ರಪಂಚದಲ್ಲಿ ಬರೀ ಹೆಣ್ಮಕ್ಳೇ ಉಳ್ಕೊಳ್ತಾರೆ. ಈಗ ಪ್ರಪಂಚದಲ್ಲಿ ಗಂಡ್ಸ್ರೇ ಇಲ್ದ ಇರೋದ್ರಿಂದ ದ್ವೇಷ, ಗಲಾಟೆ, ಯುದ್ಧ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ನಿಂತು ಹೋಗಿರುತ್ತೆ. ಆಮೇಲೆ ಭೂಮಿ ಮೇಲೆ ಹೆಣ್ಮಕ್ಳದ್ದೇ ಅಧಿಪತ್ಯ ಬಂದ ಮೇಲೆ ಗಂಡ್ಸ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಸರಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ಪ್ರಪಂಚನ ಒಂದು ಮಾಡರ್ನ್ ಸೊಸೈಟಿಯಾಗಿ ಚೇಂಜ್ ಮಾಡ್ತಾರೆ. ಅಲ್ಲಿ ಎಲ್ಲಾ ಕೆಲಸನೂ ಎಐ ಸಹಾಯದಿಂದಲೇ ನಡೀತಿರುತ್ತೆ. ಆದ್ರೆ ಇಲ್ಲಿ ಗಂಡು ಮಕ್ಕಳು ಹುಟ್ಟೋದು ಮಾತ್ರ ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುತ್ತೆ. ಒಂದ್ ವೇಳೆ ಮಿಸ್ಟೇಕ್ ಆಗಿ ಯಾರಾದ್ರೂ ಗಂಡು ಮಗು ಹುಟ್ಟಿದ್ರು ಕೂಡ ಅವನನ್ನ ಒಂಥರ ಗಲೀಜು ಮತ್ತೆ ಕೆಟ್ಟದಾಗಿರೋ ಜಾಗಕ್ಕೆ ಕಳಿಸಿಬಿಡ್ತಾರೆ. ಅಲ್ಲಿ ಟೆಕ್ನಾಲಜಿ ಅನ್ನೋದು ಹೆಸರಿಗಷ್ಟೇ ಇರುತ್ತೆ. ಇಂಥದ್ದೇ ಒಂದು ಜಾಗದಲ್ಲಿ ಬ್ಯಾರನ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ತನ್ನನ್ನ ತಾನು ಆ ಎಲ್ಲಾ ಗಂಡ್ಸ್ರಿಗೆ ಲೀಡರ್ ಅನ್ಕೊಂಡಿರ್ತಾನೆ. ಇತ್ತ ಕಡೆ ಲೀಸಾ ಅನ್ನೋ ಹುಡುಗಿನ ನೋಡ್ತೀವಿ. ಅವಳು ಒಂದು ಲೋಕಲ್ ಸ್ಕೂಲ್ನಲ್ಲಿ ಹಿಸ್ಟರಿ ಟೀಚರ್ ಆಗಿರ್ತಾಳೆ. ಹೀಗಿರುವಾಗ ಒಂದ್ ದಿನ ಲೀಸಾ ತನ್ನ ಸ್ಟೂಡೆಂಟ್ಸ್ ಜೊತೆ ಗಂಡ್ಸ್ರು ಇರೋ ಆ ಬಸ್ತಿ ಕಡೆ ರೌಂಡ್ಸ್ ಹಾಕ್ತಾ ಇರ್ತಾಳೆ. ಅವಾಗ ಅವಳಿಗೆ ಅಲ್ಲಿ ಬಿಲ್ಲಿ ಅನ್ನೋ ಒಬ್ಬ ಹುಡುಗ ಸಿಗ್ತಾನೆ. ಬಿಲ್ಲಿ ಲೀಸಾನ ನೋಡಿದ ತಕ್ಷಣ ಫುಲ್ ಫ್ಲಾಟ್ ಆಗ್ಬಿಡ್ತಾನೆ. ಅವಳ ಪ್ರೀತಿಯಲ್ಲಿ ಬಿದ್ದು ಬಿಡ್ತಾನೆ. ಆದ್ರೆ ಲೀಸಾ ಅವನಿಗೆ ಅಷ್ಟಾಗಿ ಕ್ಯಾರೆ ಅನ್ನಲ್ಲ. ಹಂಗೆ ಬಿಟ್ಟು ತನ್ನ ಸೊಸೈಟಿಗೆ ವಾಪಸ್ ಬಂದ್ಬಿಡ್ತಾಳೆ. ಆದ್ರೆ ನಮ್ಮ ಬಿಲ್ಲಿ ಅಷ್ಟೊಂದು ಈಸಿಯಾಗಿ ಬಿಡೋ ಮಗನಲ್ಲ. ಅವನು ಲೀಸಾ ಹಿಂದೆನೆ ಹೋಗ್ತಾನೆ. ಜೂಲಿಯಸ್ ಅನ್ನೋ ಸೀಡ್ ಕೀಪರ್ ಶಟಲ್ ಗಾಡಿ ಒಳಗೆ ಯಾರಿಗೂ ಗೊತ್ತಿಲ್ದಂಗೆ ನುಗ್ಗಿಬಿಡ್ತಾನೆ. ಅಂದ್ಹಾಗೆ ಈ ಸೀಡ್ ಕೀಪರ್ ಅಂದ್ರೆ ಯಾರು ಗೊತ್ತಾ? ಇವರು ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಆಗೋಕೆ ತಮ್ಮ ವೈಟ್ ವಾಟರ್ ವೀರ್ಯ ಕೊಡ್ತಾರೆ. ಇದರಿಂದ ಅವರ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಳ್ತಾರೆ. ಇತ್ತ ಬಿಲ್ಲಿ ಕೂಡ ಸಖತ್ ಪ್ಲಾನ್ ಮಾಡಿ ಜೂಲಿಯಸ್ ತರಾನೇ ಸೀಡ್ ಕೀಪರ್ ಆಗ್ಬಿಡ್ತಾನೆ. ಹೆಣ್ಮಕ್ಳ ಸೊಸೈಟಿ ಒಳಗೂ ಎಂಟ್ರಿ ಕೊಡ್ತಾನೆ. ಅಲ್ಲಿರೋ ಸುಂದರವಾದ ಹೆಣ್ಮಕ್ಳೆಲ್ಲ ಇವನಿಗೆ ಸಖತ್ ಸೇವೆ ಮಾಡ್ತಾ ಫುಲ್ ಮಜಾ ಕೊಡ್ತಿರ್ತಾರೆ. ಈ ನಡುವೆ ಲೀಸಾಗೆ ಬಿಲ್ಲಿ ಸಿಕ್ಕಿ ಬೀಳ್ತಾನೆ. ಅವಳು ಅವನನ್ನ ಗುರುತು ಹಿಡಿತಾಳೆ. ಆದ್ರೆ ಯಾರಿಗೂ ಏನು ಹೇಳಲ್ಲ. ಯಾಕಂದ್ರೆ ಅವಳಿಗೂ ಎಲ್ಲೋ ಒಂದು ಕಡೆ ಬಿಲ್ಲಿ ಮೇಲೆ ಲವ್ ಆಗಿರುತ್ತೆ. ಆಮೇಲೆ ಒಂದ್ ದಿನ ಈ ಹೆಣ್ಮಕ್ಳ ಲೀಡರ್ ವಿವಿಯನ್ ಇರ್ತಾಳಲ್ಲ, ಅವಳಿಗೆ ಬಿಲ್ಲಿ ಮೇಲೆ ಡೌಟ್ ಬಂದು ಬಿಡುತ್ತೆ. ತನ್ನ ಅಸಿಸ್ಟೆಂಟ್ಗೆ ಅವನನ್ನ ಹುಡುಕೋಕೆ ಕಳಿಸ್ತಾಳೆ. ಆದ್ರೆ ಬಿಲ್ಲಿ ಹೇಗೋ ಮ್ಯಾನೇಜ್ ಮಾಡಿ ಅವಳಿಗೆ ಕೈಕೊಟ್ಟು ಲೀಸಾನ ಕರ್ಕೊಂಡು ಆ ಸೊಸೈಟಿಯಿಂದ ಆಚೆ ಬಂದ್ಬಿಡ್ತಾನೆ. ಈಗ ಲೀಸಾ ಕೂಡ ಬಿಲ್ಲಿಗೆ ಸಾಥ್ ಕೊಟ್ಟಿದ್ದರಿಂದ ಒಂದು ತರಹ ಕ್ರಿಮಿನಲ್ ಆಗ್ಬಿಟ್ಟಿರ್ತಾಳೆ. ಅದಕ್ಕೆ ಇಬ್ರು ಸೇರಿ ಬೇರೆ ಎಲ್ಲಾದ್ರೂ ಓಡಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಅಲ್ಲಿರೋ ಕೆಲವರು ಇವರಿಬ್ರನ್ನ ಗುರುತು ಹಿಡಿದು ಬಿಡ್ತಾರೆ. ಅವರನ್ನ ಹಿಡಿಯೋಕೆ ಹಿಂದೆನೆ ಬರ್ತಾರೆ. ಬಿಲ್ಲಿ ಮತ್ತು ಲೀಸಾಗೂ ಯಾರೋ ತಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಇಬ್ರು ಜೋರಾಗಿ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಬ್ಯಾಡ್ ಲಕ್, ಲೀಸಾ ಒಂದು ಬಿದ್ದಿರೋ ಮರದ ಕೊಂಬೆಗೆ ತಗುಲಿ ಕೆಳಗೆ ಬಿದ್ದು ಬಿಡ್ತಾಳೆ. ಅವಳಿಗೆ ಸಖತ್ ಪೆಟ್ಟಾಗುತ್ತೆ. ಕೊನೆಗೆ ಆ ಇಬ್ರು ಮನುಷ್ಯರು ಬಿಲ್ಲಿ ಮತ್ತೆ ಲೀಸಾನ ಹಿಡಿದು ಬ್ಯಾರನ್ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ. ಇಲ್ಲಿ ಬ್ಯಾರನ್ ಲೀಸಾ ಹತ್ರ ಬರೋಕೆ ಟ್ರೈ ಮಾಡ್ತಾನೆ. ಆದ್ರೆ ಬಿಲ್ಲಿ ತಕ್ಷಣ ಅವನನ್ನ ತಡೀತಾನೆ. ಇದನ್ನ ನೋಡಿ ಅಲ್ಲಿ ಕೂತಿದ್ದ ಬೇರೆ ಜನರೆಲ್ಲ ಹೇಳ್ತಾರೆ, ಈಗ ಬ್ಯಾರನ್ ನಮ್ಮ ಲೀಡರ್ ಅಲ್ಲ, ಅದಕ್ಕೆ ಲೀಸಾ ಜೊತೆ ಮಜಾ ಮಾಡೋ ರೈಟ್ಸ್ ಇವನಿಗೆ ಇಲ್ಲ ಅಂತಾರೆ. ಅವಾಗ ರೆಡ್ ಅನ್ನೋನು ಒಂದು ಐಡಿಯಾ ಕೊಡ್ತಾನೆ. ಯಾರಿಗೆ ಲೀಸಾ ಜೊತೆ ಇಂಟಿಮೇಟ್ ಆಗೋಕೆ ಇಷ್ಟ ಇದೆಯೋ ಅವರು ಫಸ್ಟ್ ಕೆನ್ನೆಗೆ ಹೊಡೆಯೋ ಸ್ಲ್ಯಾಪ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಬೇಕು. ಅದ್ರಲ್ಲಿ ಯಾರು ಗೆಲ್ತಾರೋ ಇವತ್ತು ರಾತ್ರಿ ಲೀಸಾ ಅವರಿಗೆ ಸೇರಿದ್ದು ಅಂತಾನೆ. ರೆಡ್ ಮಾತು ಕೇಳಿ ಅಲ್ಲಿರೋ ಕಲ್ನಡ್ರೆಲ್ಲ ಥರ್ಕಿಗಳೆಲ್ಲ ರೆಡಿ ಆಗ್ಬಿಡ್ತಾರೆ. ಇವತ್ತು ಹೆಂಗಾದ್ರೂ ಮಾಡಿ ಲೀಸಾ ಜೊತೆ ಮಜಾ ಮಾಡ್ಲೇಬೇಕು ಅನ್ಕೊಳ್ತಾರೆ. ಇನ್ನೊಂದ್ ಕಡೆ ವಿವಿಯನ್ ಒಂದು ಮೀಟಿಂಗ್ ಮಾಡ್ತಾ ಇರ್ತಾಳೆ. ಅಲ್ಲಿ ಅವಳು ಎಲ್ಲರಿಗೂ ಹೇಳ್ತಾಳೆ, ಓನಿಯಾ ಅನ್ನೋಳು ಆ ಗಲೀಜು ಬಸ್ತಿಯ ಒಬ್ಬ ಗಂಡ್ಸನ್ನ ತನ್ನ ಮನೆಯಲ್ಲಿ ಬಚ್ಚಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಅವನ ಜೊತೆ ಇಂಟಿಮೇಟ್ ಆಗಿ ಮಗು ಮಾಡ್ಕೊಳ್ಳೋ ಪ್ಲಾನ್ ಕೂಡ ಮಾಡ್ತಿದ್ದಾಳೆ. ಅದಕ್ಕೆ ಅವಳಿಗೆ ಪನಿಷ್ಮೆಂಟ್ ಆಗಿ 10 ದಿನ ಮತ್ತು 10 ರಾತ್ರಿ ಬೇರೆ ಬೇರೆ ಹುಡುಗಿಯರ ಜೊತೆ ಫಸ್ಟ್ ನೈಟ್ ಮಾಡ್ಬೇಕು ಅಂತ ರೂಲ್ಸ್ ಮಾಡ್ತಾಳೆ. ಇದರ ಜೊತೆಗೆ ಲೀಸಾ ಅಮ್ಮ ಸಿಡ್ನಿಗೂ ಪನಿಷ್ಮೆಂಟ್ ಕೊಡ್ತಾಳೆ. ಯಾಕಂದ್ರೆ ಅವಳು ಒಬ್ಬ ಆಫೀಸರ್ಗೆ ಹೊಡೆದಿರ್ತಾಳೆ. ಅದಕ್ಕೆ ಅವಳ ಲಾಯರ್ ಪೋಸ್ಟ್ ನಿಂದ ಅವಳನ್ನ ಕಿತ್ತಾಕ್ತಾರೆ. ಅದೇ ದಿನ ಸಂಜೆ ಲೀಸಾ ಆ ಗಲೀಜು ಬಸ್ತಿಯ ಗಂಡ್ಸ್ರ ಜೊತೆ ಊಟ ಮಾಡೋಕೆ ಕೂತಿರ್ತಾಳೆ. ಅವಳು ಜೂಲಿಯಸ್ಗೆ ಕೇಳ್ತಾಳೆ, ನೀನು ಯಾಕೆ ವಾಪಸ್ ಟು ಹಿಲ್ಸ್ಗೆ ಬರ್ಲಿಲ್ಲ ಅಂತ. ಅದಕ್ಕೆ ಜೂಲಿಯಸ್ ಹೇಳ್ತಾನೆ, ಲೋ ಮಗ, ಆ ಕೆಟ್ಟ ಜಾಗಕ್ಕೆ ವಾಪಸ್ ಹೋಗಿ ನಾನೇನ್ ಮಾಡ್ಲಿ? ನನಗಂತೂ ಇಲ್ಲೇ ಸಖತ್ ಮಜಾ ಸಿಕ್ತಿದೆ. ನಾನ್ ಇಲ್ಲಿ ಫುಲ್ ಫ್ರೀ ಆಗಿದ್ದೀನಿ, ಏನ್ ಬೇಕಾದ್ರೂ ಮಾಡಬಹುದು. ಅದೇ ಟು ಹಿಲ್ಸ್ ನಲ್ಲಿ ಆದ್ರೆ ಗ್ಯಾಸ್ ಬಿಡೋಕು ಪಾದ್ ಮಾಡೋಕು ಪರ್ಮಿಷನ್ ತಗೋಬೇಕಾಗಿತ್ತು ಅಂತಾನೆ. ಅಷ್ಟರಲ್ಲಿ ಬಸ್ತಿಯ ಇನ್ನೊಬ್ಬ ಹೇಳ್ತಾನೆ, ನಮಗೆ ಗೊತ್ತು ಜೂಲಿಯಸ್ ಆ ಸ್ಲ್ಯಾಪ್ ಕಾಂಪಿಟೇಷನ್ ಗೆದ್ದೇ ಗೆಲ್ತಾನೆ ಅಂತ. ಯಾಕಂದ್ರೆ ಇಡೀ ಬಸ್ತಿಯಲ್ಲೇ ಅವನಿಗಿಂತ ಸ್ಟ್ರಾಂಗ್ ಯಾರೂ ಇಲ್ಲ. ಆದ್ರೆ ನಮ್ಮಂತ ಬಡವರ ಕಥೆ ಏನು? ನಮಗೂ ಲೀಸಾ ಜೊತೆ ಮಜಾ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಅದಕ್ಕೆ ನಾವೆಲ್ಲ ಈ ಸ್ಪೀಡ್ ಪತ್ತೆ ಆಡೋಣ,
ಅದ್ರಲ್ಲಿ ಯಾರು ಗೆಲ್ತಾರೋ ಇವತ್ತು ರಾತ್ರಿ ಲೀಸಾ ಅವರಿಗೆ ಸಿಗ್ತಾಳೆ ಅಂತಾನೆ. ಈ ಮಾತು ಕೇಳಿ ಲೀಸಾಗೆ ಫುಲ್ ಕೋಪ ಬಂದ್ಬಿಡುತ್ತೆ, ಕೆಂಡ ಆಗ್ತಾಳೆ. ಅವಳು ಹೇಳ್ತಾಳೆ, ನೀವು ನನ್ನನ್ನ ಈ ತರ ಯೂಸ್ ಮಾಡ್ಕೊಳ್ಳೋಕೆ ಆಗಲ್ಲ. ನಾನ್ ಯಾರ ಜೊತೆ ಇರಬೇಕು, ಯಾರ ಜೊತೆ ಇಂಟಿಮೇಟ್ ಆಗಬೇಕು ಅನ್ನೋದು ನನ್ನಿಷ್ಟ, ಅದು ನನ್ನ ಚಾಯ್ಸ್ ಆಗಿರಬೇಕು, ನಿಮ್ಮದಲ್ಲ ಅಂತ ಗರಂ ಆಗ್ತಾಳೆ. ಇದಾದ್ಮೇಲೆ ಎಲ್ಲರೂ ಆಚೆ ಕೂತಿದ್ದಾಗ ಬಿಲ್ಲಿ ಲೀಸಾಗೆ ಹೇಳ್ತಾನೆ, ನಿನಗೆ ಇಷ್ಟ ಇದ್ರೆ ನೀನು ನನ್ನ ಮನೆಯಲ್ಲಿ ಉಳ್ಕೋಬಹುದು, ನಾನ್ ನಿನ್ನ ಕೈ ಕೂಡ ಮುಟ್ಟಲ್ಲ ಅಂತಾನೆ. ಆದ್ರೆ ಲೀಸಾ ಅವನ ಜೊತೆ ಇರೋಕೆ ಒಪ್ಕೊಳ್ಳಲ್ಲ. ಲೋ ಮಗ, ನೀನು ಕೈ ಮುಟ್ಟಲ್ಲ ಅಷ್ಟೇ, ಆದ್ರೆ ಸೀದಾ ಬಾಯಿ ಹಾಕ್ತೀಯಾ ಗೊತ್ತು, ನಂಗೇನು ಬೇಡ, ನಾನ್ ನನ್ನ ಮನೆ ಟು ಹಿಲ್ಸ್ಗೆ ಹೋಗ್ಬೇಕು ಅಂತಾಳೆ. ಅದಕ್ಕೆ ಬಿಲ್ಲಿ ತಾತ ಹೇಳ್ತಾನೆ, ಇನ್ನೊಂದು 2 ವಾರ ಇಲ್ಲಿಂದ ಯಾವುದೇ ಸಾಮಾನ್ ಟು ಹಿಲ್ಸ್ಗೆ ಹೋಗಲ್ಲ, ಅದಕ್ಕೆ ನಿನ್ನನ್ನ ಅಲ್ಲಿಗೆ ಸೀಕ್ರೆಟ್ ಆಗಿ ಕಳ್ಸೋಕೆ ನಮ್ಮ ಕೈಲಿ ಆಗಲ್ಲ ಅಂತಾನೆ. ಅದಕ್ಕೆ ಲೀಸಾ, ಪರವಾಗಿಲ್ಲ, ಅಲ್ಲಿ ಗಂಟ ನನಗೆ ಒಂದು ಸಪರೇಟ್ ರೂಮ್ ಬೇಕು, ಆ 2 ವಾರ ನಾನ್ ಒಬ್ಬಳೆ ಪ್ರೀಸ್ ಆಗಿ ಇರ್ತೀನಿ ಅಂತಾಳೆ. ಇನ್ನೊಂದ್ ಕಡೆ ಬ್ಯಾರನ್ ಸೀದಾ ವಿವಿಯನ್ಗೆ ಕಾಲ್ ಮಾಡಿ, ನಂಗೆ ಇನ್ನು ಆ ಹುಡುಗ ಮತ್ತೆ ಹುಡುಗಿ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಚಾನ್ಸ್ ಸಿಕ್ಕಾಗ ಲೀಸಾ ಜೊತೆ ಮಜಾ ಮಾಡ್ಬೇಕು ಅನ್ನೋ ಪ್ಲಾನ್ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಬಿಲ್ಲಿ ಜೂಲಿಯಸ್ ಹತ್ರ ಬಂದು, ಮಗ, ನೀನು ಲೀಸಾ ಹತ್ರ ಹೋಗ್ಬಿಟ್ಟು ನಮ್ಮ ಬಸ್ತಿ ಬಗ್ಗೆ ಒಳ್ಳೆ ಒಳ್ಳೆ ವಿಷಯಗಳನ್ನ ಹೇಳು, ಅವಳು ಆ ರೂಮ್ನಲ್ಲಿ ಒಬ್ಬಳೆ ಕೊಳೆಯೋ ಬದಲು ನಮ್ಮ ಜೊತೆ ಟೈಮ್ ಪಾಸ್ ಮಾಡ್ಲಿ ಅಂತಾನೆ. ಜೂಲಿಯಸ್ ಕೂಡ ಅದಕ್ಕೆ ಓಕೆ ಅಂತಾನೆ. ಆಮೇಲೆ ಜೂಲಿಯಸ್ ಲೀಸಾ ಹತ್ರ ಹೋಗಿ, ನೀನು ಇಲ್ಲೇ ಉಳ್ಕೊಂಡು ಬಿಡು, ಯಾಕಂದ್ರೆ ಈ ಬಸ್ತಿಯಲ್ಲಿ ಸಖತ್ ಶಾಂತಿ ನೆಮ್ಮದಿ ಇದೆ ಅಂತಾನೆ. ಅದಕ್ಕೆ ಲೀಸಾ, ಇಲ್ಲಿ ಟು ಹಿಲ್ಸ್ ತರ ಏನೂ ಇಲ್ಲ, ನಂಗೆ ಇಲ್ಲಿ ಯಾವುದೇ ರೈಟ್ಸ್ ಇಲ್ಲ, ನಾನು ಸೇಫ್ ಕೂಡ ಇಲ್ಲ, ಇಲ್ಲಿ ಯಾರು ಬೇಕಾದ್ರೂ ನನ್ನ ಜೊತೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಬೇಜಾರ್ ಮಾಡ್ಕೊಳ್ತಾಳೆ. ಇದನ್ನ ಕೇಳಿ ಜೂಲಿಯಸ್ ಮನಸ್ಸು ಚೇಂಜ್ ಆಗುತ್ತೆ. ಅವನು ಹೇಳ್ತಾನೆ, ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ನಾವಿಬ್ರು ಇಲ್ಲಿಂದ ಸದ್ದಿಲ್ದೆ ಓಡಿ ಹೋಗೋಣ, ಟೂ ಹಿಲ್ಸ್ ತಲುಪಿದ್ಮೇಲೆ ನಾನೇ ಎಲ್ಲರ ಹತ್ರ ಮಾತಾಡಿ ನಿನ್ನ ತಪ್ಪನ್ನ ಕ್ಷಮಿಸೋಕೆ ಹೇಳ್ತೀನಿ, ಅದಕ್ಕೆ ಪ್ರತಿಯಾಗಿ ಅವರಿಗೆ 2 ಬಾಟಲಿ ಎಕ್ಸ್ಟ್ರಾ ವೈಟ್ ವಾಟರ್ ವೀರ್ಯ ಕೊಡ್ತೀನಿ ಅಂತ ಪ್ಲಾನ್ ಮಾಡ್ತಾನೆ. ಇತ್ತ ಕಡೆ ರೆಡ್ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ, ನಾವೆಲ್ಲ ಸೇರಿ ಒಂದು ಹೊಸ ಸಂವಿಧಾನ ಬರೆಯೋಣ ಅಂತ ಒಂದು ಡೈರಿಯಲ್ಲಿ ತಂದಿರೋ ವಿಷಯಗಳನ್ನ ಓದೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಯಾರಿಗೂ ಅಷ್ಟಾಗಿ ಅರ್ಥ ಆಗಲ್ಲ. ಆ ದಡ್ಡ ಅದ್ರಲ್ಲಿ ಏನು ಬರೆದಿದ್ದ ಅಂದ್ರೆ, 2 ವಾರ ಆದ್ಮೇಲೆ ಈ ಬಸ್ತಿಯ ಎಲ್ಲಾ ಅಧಿಕಾರ ಮತ್ತೆ ಬ್ಯಾರನ್ಗೆ ಸಿಗುತ್ತೆ, ಅವನೇ ಲೀಡರ್ ಆಗ್ತಾನೆ. ಅಷ್ಟೇ ಅಲ್ಲ, ಯಾವ ಗಂಡ್ಸು ಬೇಕಾದ್ರೂ ಲೀಸಾನ ಎಲ್ಲಾದ್ರೂ ಹಿಡಿದು ಅವಳ ಜೊತೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಬರೆದಿರ್ತಾನೆ. ಇದನ್ನ ಕೇಳಿ ಎಲ್ಲಿರೋ ಕನ್ನಡರೆಲ್ಲ ಫುಲ್ ಖುಷಿಯಾಗ್ಬಿಟ್ಟು ಆ ಸಂವಿಧಾನಕ್ಕೆ ವೋಟ್ ಹಾಕಿ ಪಾಸ್ ಮಾಡ್ತಾರೆ. ರಾತ್ರಿ ಜೂಲಿಯಸ್ ಲೀಸಾ ರೂಮಿಗೆ ಹೋಗ್ತಾನೆ. ಇಬ್ರು ಎಲ್ಲರೂ ಮಲಗೋ ಗಂಟ ಕಾಯ್ತಿರ್ತಾರೆ. ಅವಾಗ ಜೂಲಿಯಸ್ ಟೈಮ್ ಪಾಸ್ ಮಾಡೋಕೆ ಲೀಸಾಗೆ ಲಿಕ್ಕರ್ ದಾರು ಕೊಡ್ತಾನೆ. ಲೀಸಾ ಕೂಡ ಅದನ್ನ ಕುಡಿದು ಫುಲ್ ಟೈಟ್ ಆಗ್ಬಿಡ್ತಾಳೆ. ಲೀಸಾಗೆ ಕಿಕ್ ಏರ್ತಿದ್ದಂಗೆ ಜೂಲಿಯಸ್ ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜಬರ್ದಸ್ತ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಲೀಸಾ ತಕ್ಷಣ ಅವನನ್ನ ತಡೆದು ಅವನ ಮೇನ್ ಪಾರ್ಟ್ಗೆ ಅಂಡೆಗಳಿಗೆ ಸಖತ್ತಾಗಿ ಒಂದು ಒದೆ ಹಾಕ್ತಾಳೆ. ಆಮೇಲೆ ಅವನಿಗೆ ಬೈಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಅಷ್ಟರಲ್ಲಿ ಬಿಲ್ಲಿ ಕೂಡ ಲೀಸಾ ಜೊತೆ ಮಜಾ ಮಾಡೋಣ ಅಂತ ಅಲ್ಲಿಗೆ ಬರ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ಜೂಲಿಯಸ್ ಕೆಳಗೆ ಬಿದ್ದು ನೋವಿನಿಂದ ಒದ್ದಾಡ್ತಿರ್ತಾನೆ. ಜೂಲಿಯಸ್ ಹೇಳ್ತಾನೆ, ಮಗ, ಅವಳು ನನ್ನ 2 ಮೊಟ್ಟೆನು ಒಡೆದು ಹಾಕ್ಬಿಟ್ಟು ಎಲ್ಲೋ ಓಡಿ ಹೋದಳು ಅಂತ ಹೇಳ್ತಾನೆ. ಬಿಲ್ಲಿ ಅವಳನ್ನ ಹುಡುಕಿಕೊಂಡು ಹೋದಾಗ ಲೀಸಾ ಆಚೆ ಕಡೆ ಬೆಂಕಿ ಹತ್ರ ಕೂತಿರ್ತಾಳೆ. ಬಿಲ್ಲಿ ಅವಳ ಹತ್ರ ಬಂದು, ನಾನ್ ಇದೆಲ್ಲ ನಿನ್ನ ಜೊತೆ ಇಂಟಿಮೇಟ್ ಆಗೋಕೆ ಮಾಡ್ತಿಲ್ಲ, ನಂಗೆ ಆಸೆ ಇದ್ರೂ ಕೂಡ ನಿನ್ನ ಇಷ್ಟ ಇಲ್ದೆ ನಾನ್ ನಿನ್ನ ಕೈ ಕೂಡ ಮುಟ್ಟಲ್ಲ ಅಂತ ಹೇಳ್ತಾ ತನ್ನ ತಾತ ಮಾಡಿರೋ ಚಿಕನ್ ಲೆಗ್ ಪೀಸ್ ಅನ್ನ ಅವಳಿಗೆ ತಿನ್ನಿಸ್ತಾನೆ. ಲೀಸಾಗೆ ಆ ಚಿಕನ್ ಸಖತ್ ಇಷ್ಟ ಆಗುತ್ತೆ. ಅವಳು ಬಿಲ್ಲಿಗೆ ಹೇಳ್ತಾಳೆ, ನಂಗೆ ಚಿಕನ್ ತಿನ್ನೋದಕ್ಕಿಂತ ಇಂಟಿಮೇಟ್ ಆಗೋದು ಅಂದ್ರೆ ತುಂಬಾ ಇಷ್ಟ, ಇವತ್ತು ರಾತ್ರಿ ನಾನು ನಿನ್ನ ಜೊತೆ ಇರೋಕೆ ರೆಡಿ ಇದ್ದೀನಿ ಅಂತಾಳೆ. ಇದನ್ನ ಕೇಳಿ ಬಿಲ್ಲಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಓಕೆ, ಆದ್ರೆ ನಾವು ಇದನ್ನ ಹೆಂಗೆ ಸ್ಟಾರ್ಟ್ ಮಾಡೋಣ ಅಂತ ಕೇಳ್ತಾನೆ. ಅದಕ್ಕೆ ಲೀಸಾ, ಫಸ್ಟ್ ನೀನು ನನ್ನ ಮೂಸಂಬಿ ಎದೆ ಹಣ್ಣುಗಳನ್ನ ಪ್ರೆಸ್ ಮಾಡು ಅಂತಾಳೆ. ಬಿಲ್ಲಿ ಇನ್ನೇನು ಪ್ರೆಸ್ ಮಾಡ್ಬೇಕು ಅಷ್ಟರಲ್ಲಿ ಲೀಸಾ ಅಮ್ಮ ಸಿಡ್ನಿ ಇಬ್ಬರು ಗರ್ಡ್ಸ್ ಕರ್ಕೊಂಡು ಅಲ್ಲಿಗೆ ಬಂದು ಬಿಟ್ಟಾಳೆ. ನಮ್ಮ ಜೊತೆ ಬನ್ನಿ ಅಂತಾಳೆ. ಅವರೆಲ್ಲ ಒಂದು ಸ್ಪೇಸ್ ಶಟಲ್ ತರ ಇರೋ ಮಿಷನ್ ಒಳಗಡೆ ಕೂತ್ಕೊಳ್ತಾರೆ. ಅವಾಗ ಬಿಲ್ಲಿ, ನಾವು ವಿವಿಯನ್ ಮುಂದೆ ಏನು ಹೇಳಬೇಕು ಅಂತ ಹೇಳಿ ಅಂತ ಕೇಳ್ತಾನೆ. ಆದ್ರೆ ಅಷ್ಟರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಿಲ್ಲಿಗೆ ಪ್ರಜ್ಞೆ ತಪ್ಪಿಸೋ ಗನ್ನಿಂದ ಶೂಟ್ ಮಾಡ್ತಾಳೆ. ಬಿಲ್ಲಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. 2 ಹಿಲ್ಸ್ ತಲುಪಿದ್ಮೇಲೆ ಸಿಡ್ನಿ ಸೀದಾ ವಿವಿಯನ್ ಹತ್ರ ಹೋಗಿ, ಪ್ಲೀಸ್ ನನ್ನ ಮಗಳನ್ನ ಕ್ಷಮಿಸಿ ಬಿಡು, ಅವಳಿಗೆ ಯಾವುದೇ ಪನಿಷ್ಮೆಂಟ್ ಕೊಡಬೇಡ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ ಅಂತಾಳೆ. ಸ್ಟಾರ್ಟಿಂಗ್ ನಲ್ಲಿ ವಿವಿಯನ್ ಒಪ್ಪಲ್ಲ. ಆದ್ರೆ ಸಿಡ್ನಿ, ನೀನು ನನ್ನ ಮಗಳನ್ನ ಬಿಟ್ರೆ
ಆ ಗಲೀಜು ಬಸ್ತಿಯ ಹುಡುಗನ್ನ ನಿನಗೆ ಒಪ್ಪಿಸ್ತೀನಿ. ಆಮೇಲೆ ನೀನು ಅವನಿಗೆ ಯಾವ ತರ ಬೇಕಾದ್ರೂ ಶಿಕ್ಷೆ ಕೊಡು, ಬೇಕಾದ್ರೆ ಅವನ ಹಕೋಯೆ ಅಸ್ತ್ರ ಕಟ್ ಮಾಡಿ ಹಾಕು ಅಂತಾಳೆ. ಇದನ್ನ ಕೇಳಿ ವಿವಿಯನ್ ಒಪ್ಕೊಳ್ತಾಳೆ, ಯಾಕಂದ್ರೆ ಇದರಿಂದ ಮುಂದಿನ ಎಲೆಕ್ಷನ್ನಲ್ಲಿ ಅವಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಎಲ್ಲಾ ಹೆಣ್ಮಕ್ಳು ಮೀಟಿಂಗ್ಗೆ ಸೇರ್ತಾರೆ. ಅಲ್ಲಿ ಅವರ ಮುಖ್ಯಸ್ಥೆ ಹೇಳ್ತಾಳೆ, ಬಿಲ್ಲಿಗೆ ಮರಣದಂಡನೆ, ಸಾವಿನ ಶಿಕ್ಷೆ ಕೊಡ್ಬೇಕು. ಯಾಕಂದ್ರೆ ಅವನು ನಮ್ಗೆ ಮೋಸ ಮಾಡಿ ನಮ್ಮ ಏರಿಯಾ ಒಳಗೆ ನುಗ್ಗಿದ್ದಾನೆ. ಅಷ್ಟೇ ಅಲ್ಲ, ನಮ್ಮ ಹುಡುಗಿಯರ ಜೊತೆ ಇಂಟಿಮೇಟ್ ಆಗೋಕೆ ಟ್ರೈ ಮಾಡಿದ್ದಾನೆ. ಒಂದ್ ವೇಳೆ ನಮ್ಮ ಹುಡುಗಿಯರು ಪ್ರೆಗ್ನೆಂಟ್ ಆಗಿದ್ರೆ ಯೋಚನೆ ಮಾಡಿ. ಇಡೀ 2 ಹಿಲ್ಸ್ನಲ್ಲಿ ಇವನ ತರಾನೇ ದೊಡ್ಡ ಮಕ್ಕಳು ಹುಟ್ಟಿ ಮೆಲ್ಲಗೆ ನಮ್ಮ 2 ಹಿಲ್ಸ್ ಕಂಪ್ಲೀಟ್ ಆಗಿ ಹಾಳಾಗ್ಬಿಡುತ್ತೆ ಅಂತಾಳೆ. ಇದಾದ್ಮೇಲೆ ಅವರೆಲ್ಲ ಸೇರಿ ಬಿಲ್ಲಿನ ಒಂದು ಚೇರ್ನಲ್ಲಿ ಕಟ್ಟಿ ಹಾಕ್ತಾರೆ. ಆಮೇಲೆ ಅವನಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆಮೇಲೆ ಬಿಲ್ಲಿಗೆ ಅವನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಅವನು, ನಾನ್ ಸಾಯೋ ಮುಂಚೆ ಕೊನೆ ಬಾರಿ ಲೀಸಾನ ಮೀಟ್ ಮಾಡ್ಬೇಕು ಅಂತಾನೆ. ಇದನ್ನ ಕೇಳಿದ ತಕ್ಷಣ ಲೀಸಾ ಓಡೋಡಿ ಬಂದು ಅವನಿಗೆ ಸಖತ್ತಾಗಿ ಲಿಪ್ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಕಟ್ ಮಾಡಿದ್ರೆ ಅಲ್ಲಿ ಅಂಥದ್ದೇನೂ ನಡೆದಿರಲ್ಲ. ನಮ್ಮ ಬಿಲ್ಲಿ ಮಗ ಕನಸು ಕಾಣ್ತಾ ಇರ್ತಾನೆ ಅಷ್ಟೇ. ನಿಜ ಹೇಳಬೇಕು ಅಂದ್ರೆ ಅವನನ್ನ ಒಂದು ಹೈಟೆಕ್ ರೂಮ್ನಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿ ಅವನ ತಲೆಯಲ್ಲಿ ಇರೋ ಆಲೋಚನೆ ಮತ್ತೆ ಕನಸುಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಲೀಸಾಳ ಖತರ್ನಾಕ್ ಫ್ರೆಂಡ್ ತಾನಿಯಾ ಲೀಸಾ ಹತ್ರ ಬಂದು ಬಿಲ್ಲಿ ಕಾಣ್ತಿರೋ ಕನಸನ್ನ ಅವಳಿಗೆ ತೋರಿಸ್ತಾಳೆ. ನೋಡೆ, ಈ ಕಲ್ನನ್ ಕನಸಲ್ಲೂ ನಿನ್ನ ಜೊತೆ ಇಂಟಿಮೇಟ್ ಆಗ್ತಿದ್ದಾನೆ ಅಂತಾಳೆ. ಇದನ್ನ ನೋಡಿ ಲೀಸಾಗೆ ಫುಲ್ ಶಾಕ್ ಆಗುತ್ತೆ. ಇದಾದ್ಮೇಲೆ ಲೀಸಾ 2 ಹಿಲ್ಸ್ ನಲ್ಲಿರೋ ಬೇರೆ ಸೀಡ್ ಕೀಪರ್ಸ್ ಹತ್ರ ಹೋಗಿ ಬಿಲ್ಲಿನ ಅಲ್ಲಿಂದ ಬಿಡಿಸೋಕೆ ಹೆಲ್ಪ್ ಕೇಳ್ತಾಳೆ. ಆ ಸೀಡ್ ಕೀಪರ್ಸ್ ಕೂಡ ಹೆಲ್ಪ್ ಮಾಡೋಕೆ ಒಪ್ಕೊಳ್ತಾರೆ. ಆಮೇಲೆ ಲೀಸಾ ಮತ್ತೆ ಆ ಸೀಡ್ ಕೀಪರ್ಸ್ ಎಲ್ಲರೂ ಮೀಟಿಂಗ್ ನಡೀತಿತ್ತಲ್ಲ ಆ ಜಾಗಕ್ಕೆ ಬಂದು ಬಿಲ್ಲಿಗೆ ಬಿಡುಗಡೆ ಸಿಗಬೇಕು ಅಂತ ಗಲಾಟೆ ಮಾಡ್ತಾ ಘೋಷಣೆ ಕೂಗೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಬಿಲ್ಲಿಗೆ ಸಾಯಿಸೋ ಇಂಜೆಕ್ಷನ್ ಕೊಡೋ ಟೈಮ್ ಆಗುತ್ತೆ. ಅವನಿಗೆ ಆ ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ಕೊಟ್ಟ ತಕ್ಷಣ ಬಿಲ್ಲಿ ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಸುತ್ತಲೂ ಫುಲ್ ಕತ್ತಲಿರುತ್ತೆ. ಅವನ ಮೇಲೆ ಮಾತ್ರ ಒಂದು ಸಣ್ಣ ಲೈಟ್ ಬೀಳ್ತಾ ಇರುತ್ತೆ. ಅಷ್ಟರಲ್ಲೇ ಸಡನ್ ಆಗಿ ಅವನು ಒಂದು ಪ್ಲಾಸ್ಟಿಕ್ ಕವರ್ ತರ ಚೇಂಜ್ ಆಗ್ಬಿಡ್ತಾನೆ. ಆಮೇಲೆ ಆ ಪ್ಲಾಸ್ಟಿಕ್ ಕವರ್ನ ಆಚೆ ಬಿಸಾಕ್ತಾರೆ. ಅದು ಗಾಳಿಯಲ್ಲಿ ಇತ್ತ ಹಾರಾಡ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ಆ ಸೀಡ್ ಕೀಪರ್ಸ್ಗೆ ಒಂದು ವಿಷಯ ಅರ್ಥ ಆಗುತ್ತೆ, ಈ ಹೆಣ್ಮಕ್ಳು ನಿಜವಾಗ್ಲೂ ಗಂಡ್ಸರನ್ನ ಕಂಡ್ರೆ ಸಖತ್ ದ್ವೇಷ ಮಾಡ್ತಾರೆ. ಇವ್ರು ಬಿಲ್ಲಿ ತರ ಇರೋನಿಗೆ ಈ ತರ ಗತಿ ಮಾಡಬೇಕಾದ್ರೆ ಇನ್ನು ನಮ್ಮನ್ನ ಬಿಡ್ತಾರ, ನಮಗೂ ಇದಕ್ಕಿಂತ ಕೆಟ್ಟದಾಗಿ ಮಾಡ್ತಾರೆ ಅನ್ಕೊಳ್ತಾರೆ. ಅದಕ್ಕೆ ಅವರೆಲ್ಲ ಬಿಲ್ಲಿನ ಬಿಡುಗಡೆ ಮಾಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಒಂದ್ ವೇಳೆ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ನಾವಿವ್ರಿಗೆ ನಮ್ಮ ವೈಟ್ ವಾಟರ್ ವೀರ್ಯ ಕೊಡಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾರೆ. ಅಷ್ಟರಲ್ಲಿ ವಿವಿಯನ್ ಅಲ್ಲಿಗೆ ಬಂದು ಎಲ್ಲರಿಗೂ ನಂಬಿಸೋಕೆ ಟ್ರೈ ಮಾಡ್ತಾಳೆ. ಬಿಲ್ಲಿ ತುಂಬಾ ಕೆಟ್ಟವನು, ಅವನು ನಮ್ಮ 2 ಹಿಲ್ಸ್ಗೆ ಡೇಂಜರಸ್ ಅಂತಾಳೆ. ಆದ್ರೆ ಅವಳ ಮಾತನ್ನ ಯಾರೂ ಕ್ಯಾರೆ ಅನ್ನಲ್ಲ. ಆಮೇಲೆ ಅವಳು, ಒಂದ್ ವೇಳೆ ಬಿಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ಹೊಣೆ ತಗೊಳ್ತೀರಾ ಅಂತ ಕೇಳ್ತಾಳೆ. ಅವಾಗ ಲೀಸಾ ಮುಂದೆ ಬಂದು, ಬಿಲ್ಲಿ ಜವಾಬ್ದಾರಿನ ನಾನ್ ತಗೊಳ್ತೀನಿ ಅಂತ ಹೇಳಿ ಒಂದು ಆಪಲ್ ತಿಂದು ಪ್ರಾಮಿಸ್ ಮಾಡ್ತಾಳೆ. ಮಗಳನ್ನ ಸಪೋರ್ಟ್ ಮಾಡೋಕೆ ಅವಳ ಅಮ್ಮ ಸಿಡ್ನಿ ಕೂಡ ಆ ಆಪಲ್ ತಿಂದು ಬಿಲ್ಲಿ ಜವಾಬ್ದಾರಿ ತಗೊಳ್ತಾಳೆ. ಇದಾದ್ಮೇಲೆ ಲೀಸಾ ಬಿಲ್ಲಿ ಹತ್ರ ಹೋಗಿ ಅವನನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಲೀಸಾ ಅವನನ್ನ ಗೆಸ್ಟ್ ರೂಮ್ ಹತ್ರ ಕರ್ಕೊಂಡು ಹೋದಾಗ ಬಿಲ್ಲಿ ಅವಳಿಗೆ ಕಿಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಲೀಸಾ ಅಲ್ಲಿಂದ ಹೋಗ್ತಾ ನಾನಿನ್ನು ಆ ಮೂಡ್ನಲ್ಲಿ ಇಲ್ಲ ಅಂತಾಳೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ವಾಪಸ್ ಬಿಲ್ಲಿ ಹತ್ರ ಬಂದು ಅವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಬಿಲ್ಲಿ ಕೂಡ ಸಖತ್ತಾಗಿ ಕಿಸ್ ಮಾಡ್ತಾನೆ. ಅವರಿಬ್ರು ಅಲ್ಲೇ ಇಂಟಿಮೇಟ್ ಆಗ್ತಾರೆ. ಆದ್ರೆ ನಮ್ಮ ಬಿಲ್ಲಿ ಮಗನಿಗೆ ಲೀಸಾನ ತೃಪ್ತಿ ಪಡಿಸೋಕೆ ಅಷ್ಟೊಂದು ದಮ್ಮು ಇರಲ್ಲ. ಇಂಟಿಮೇಟ್ ಆದ್ಮೇಲೆ ಲೀಸಾ ಬಾತ್ ರೂಮಿಗೆ ಹೋಗಿ ಒಂದು ಮೆಷಿನ್ ತಗೊಂಡು ತಾನೇ ಸ್ಯಾಟಿಸ್ಫೈ ಮಾಡ್ಕೋತಾ ಇರ್ತಾಳೆ. ಬಿಲ್ಲಿ ಅವಳ ಹಿಂದೆನೆ ಬಂದು, ಲೀಸಾ ನನ್ನ ಕ್ಷಮಿಸಿ ಬಿಡು, ನಿನ್ನನ್ನ ಸ್ಯಾಟಿಸ್ಫೈ ಮಾಡೋಕೆ ನನ್ನ ಕೈಲಿ ಆಗ್ಲಿಲ್ಲ ಅಂತ ಸಾರಿ ಕೇಳ್ತಾನೆ. ಆದ್ರೆ ಸಡನ್ ಆಗಿ ಅವನು ನಿದ್ದೆಯಿಂದ ಎದ್ದೇಳ್ತಾನೆ. ಅವಾಗ ಗೊತ್ತಾಗುತ್ತೆ, ಲೋ ಮಗ, ಇವನು ಇನ್ನೊಂದು ಸಲಿ ಕನಸು ಕಾಣ್ತಿದ್ದ ಅಂತ. ಆಮೇಲೆ ಅವನು ಸ್ನಾನ ಎಲ್ಲ ಮಾಡಿ ಹೆಂಗೆ ಅತ್ತ ಇತ್ತ ರೌಂಡ್ಸ್ ಹಾಕ್ತಾ ಇರ್ತಾನೆ. ಅಲ್ಲಿರೋ ಹೈಟೆಕ್ ಮೆಷಿನ್ಗಳನ್ನೆಲ್ಲ ನೋಡಿ ಫುಲ್ ಖುಷಿ ಆಗ್ಬಿಟ್ಟು ಅದನ್ನ ಕೆಣಕೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ನಡುವೆ ಲೀಸಾ ತನ್ನ ಅಮ್ಮ ಸಿಡ್ನಿ ಜೊತೆ ಅಲ್ಲಿಗೆ ಬರ್ತಾಳೆ. ಬಿಲ್ಲಿಗೆ ಹೇಳ್ತಾಳೆ, ನಿನ್ನನ್ನ 2 ಹಿಲ್ಸ್ಗೆ ಕರ್ಕೊಂಡು ಬಂದ್ಮೇಲೆ ನಾವಿಬ್ರು ಸಖತ್ ಪ್ರಾಬ್ಲಮ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ. ನಿನಗೋಸ್ಕರ ನಮಗೆ 300 ಪಾಯಿಂಟ್ಸ್ ಸಿಕ್ಕಿದೆ. ಆದ್ರೆ ನೀನು ಏನಾದ್ರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿನ್ನ ಪಾಯಿಂಟ್ಸ್ ಕಟ್ ಆಗುತ್ತೆ. ನಿನ್ನ ಎಲ್ಲಾ ಪಾಯಿಂಟ್ಸ್ ಖಾಲಿ ಆದ್ರೆ ನಮಗೂ ಪನಿಷ್ಮೆಂಟ್ ಸಿಗುತ್ತೆ, ಯಾಕಂದ್ರೆ ನಿನ್ನ ಜವಾಬ್ದಾರಿ ತಗೊಂಡಿದ್ದು ನಾವೇ ಅಂತಾಳೆ. ಆದ್ರೆ ಆ ದಡ್ಡ ಬಿಲ್ಲಿ ಮಾತ್ರ ಅವರ ಮಾತನ್ನ ಕೇಳ್ತಾನೆ ಇರಲ್ಲ.
ಅಷ್ಟರಲ್ಲೇ ಅವನ 13 ಪಾಯಿಂಟ್ಸ್ ಕಟ್ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ಅವನು ತರಿಸಿದ್ದ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗಿ ತಿಂದಿರಲ್ಲ, ಇನ್ನೊಂದು ಅವನು ಗಲೀಜು ವರ್ಡ್ಸ್ ಯೂಸ್ ಮಾಡಿರ್ತಾನೆ. ಆಮೇಲೆ ಲೀಸಾ ಬಿಲ್ಲಿನ ಕರ್ಕೊಂಡು ಸಿಟಿ ರೌಂಡ್ಸ್ ಹಾಕೋಕೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ತಾನಿಯಾ ಸಿಗ್ತಾಳೆ. ತಾನಿಯಾ ಬಂದು ನಾವೆಲ್ಲ ಸೇರಿ ವಾಲಿಬಾಲ್ ಆಡೋಣ ಅಂತಾಳೆ. ಲೀಸಾ ಫಸ್ಟ್ ಬೇಡ ಅಂತಾಳೆ, ಆದ್ರೆ ತಾನಿಯಾ ಫೋರ್ಸ್ ಮಾಡಿದ್ದಕ್ಕೆ ಓಕೆ ಅಂತಾಳೆ. ಆಮೇಲೆ ಎಲ್ಲರೂ ಸೇರಿ ವಾಲಿಬಾಲ್ ಆಡ್ತಾ ಇರ್ತಾರೆ. ಆದ್ರೆ ಏನಾಯ್ತೋ ಏನೋ, ಮ್ಯಾಚ್ ನಡೀತಾ ಇರಬೇಕಾದ್ರೆ ಸಡನ್ ಆಗಿ ಆ ಎಲ್ಲಾ ಹುಡುಗಿಯರು ಮಧ್ಯದಲ್ಲೇ ಮ್ಯಾಚ್ ಬಿಟ್ಟು ಕಿತ್ತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ವಿವಿಯನ್ ಅಲ್ಲಿಗೆ ಬಂದು ಇವರಿಗೆಲ್ಲ ಏನಾಗಿದೆ, ಯಾಕೆ ನಾಯಿ ತರ ಕಿತ್ತಾಡ್ತಿದ್ದಾರೆ ಅಂತ ಮ್ಯಾಟರ್ ಏನೆಂದು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಎಲ್ಲಾ ಹುಡುಗಿಯರು ವಿವಿಯನ್ ಹತ್ರ ಸುಳ್ಳು ಹೇಳ್ತಾರೆ, ಇಲ್ಲಿ ಎಲ್ಲವೂ ಸೂಪರ್ ಆಗಿ ನಡೀತಿದೆ ಅಂತ ಮ್ಯಾನೇಜ್ ಮಾಡ್ತಾರೆ. ಇನ್ನೊಂದ್ ಕಡೆ ಲೀಸಾ ಅಮ್ಮ ಸಿಡ್ನಿ ಇದ್ದಾಳಲ್ಲ, ಅವಳು ಬರೋ ಎಲೆಕ್ಷನ್ ನಲ್ಲಿ ನಿಲ್ಲಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದಕ್ಕೆ ಜನರ ವೋಟ್ ಗಿಟ್ಟಿಸಿಕೊಳ್ಳೋಕೆ ಎಲ್ಲರನ್ನು ಮೈಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಫಸ್ಟ್ ಅವಳು ಸೀಟ್ ಕೀಪರ್ಸ್ ಹತ್ರ ಹೋಗಿ ಅವರಿಗೆಲ್ಲ ಗಿಫ್ಟ್ಸ್ ಕೊಟ್ಟ ಪ್ರಾಮಿಸ್ ಮಾಡ್ತಾಳೆ, ನಾನ್ ಒಂದ್ಸಲಿ ಎಲೆಕ್ಷನ್ ಗೆದ್ದು ಇಲ್ಲಿನ ಲೀಡರ್ ಆದ್ಮೇಲೆ ನೀವು ಈ ಕಾಲೋನಿಯಲ್ಲಿ ಯಾವ ಹುಡುಗಿ ಜೊತೆ ಬೇಕಾದ್ರೂ ಇಂಟಿಮೇಟ್ ಆಗಬಹುದು, ಯಾವ ಹುಡುಗಿನೂ ನಿಮಗೆ ಬೇಡ ಅನ್ನಲ್ಲ ಅಂತ ಆಫರ್ ಕೊಟ್ಟಾಳೆ. ಇತ್ತ ಕಡೆ ಆ ಗಲೀಜು ಬಸ್ತಿಯಲ್ಲಿರೋ ಜನರೆಲ್ಲ ಸಖತ್ ಟೆನ್ಷನ್ ನಲ್ಲಿ ಇರ್ತಾರೆ, ಯಾಕಂದ್ರೆ ಅವರ ಏರಿಯಾದಲ್ಲಿ ಪದೇ ಪದೇ ಕರೆಂಟ್ ಕಟ್ ಮಾಡ್ತಿರ್ತಾರೆ. ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕಿ ಅಂತ ಎಲ್ಲರೂ ಜೂಲಿಯಸ್ ಹತ್ರ ಬರ್ತಾರೆ. ಜೂಲಿಯಸ್ ಸ್ವಲ್ಪ ಹೊತ್ತು ಫುಲ್ ಥಿಂಕ್ ಮಾಡಿ ಸಡನ್ ಆಗಿ ಎದ್ದು ಎಲ್ಲೋ ಓಡ್ತಾನೆ. ನಿಜ ಹೇಳ್ಬೇಕು ಅಂದ್ರೆ ಅವನು ಒಂದು ಜೇನುಹುಳ ಹಿಂದೆ ಹೋಗಿರ್ತಾನೆ. ಆಮೇಲೆ ಜೇನುಗೂಡಿನ ಹತ್ರ ಹೋಗಿ ಹೇಳ್ತಾನೆ, ನಾವು ಇವರಿಗೆ ಜೇನುತುಪ್ಪ ಕೊಟ್ಟು ಬದ್ಲಿಗೆ ಕರೆಂಟ್ ಕೇಳಬಹುದು ಅಂತಾನೆ. ಆಮೇಲೆ ಅವರೆಲ್ಲ ಸಖತ್ ಕಷ್ಟಪಟ್ಟು ಒಂದು ಜಾರ್ ತುಂಬಾ ಜೇನುತುಪ್ಪ ಕಲೆಕ್ಟ್ ಮಾಡ್ತಾರೆ. ಜೂಲಿಯಸ್ ಅದನ್ನ ತಗೊಂಡು ವಿವಿಯನ್ ಹತ್ರ ಹೋಗ್ತಾನೆ. ಆದ್ರೆ ಅಲ್ಲಿ ಹೋದ ತಕ್ಷಣ ಇವನ ಬುದ್ಧಿ ಚೇಂಜ್ ಆಗ್ಬಿಡುತ್ತೆ. ಅವನು ವಿವಿಯನ್ ಹತ್ರ, ನನ್ನನ್ನು ನಿನ್ನ ಜೊತೆ 2 ಹಿಲ್ಸ್ಗೆ ಕರ್ಕೊಂಡು ಹೋಗ್ಬಿಡು, ನಾನೀ ಗಲೀಜು ಜಾಗದಲ್ಲಿ ಇರೋಕೆ ಇಷ್ಟಪಡಲ್ಲ ಅಂತ ಕೇಳ್ಕೊಳ್ತಾನೆ. ನೆಕ್ಸ್ಟ್ ಡೇ ವಿವಿಯನ್ ತನ್ನ ಅಸಿಸ್ಟೆಂಟ್ ಕ್ಲೋಡಿಯಾ ಜೊತೆ ಮಾತಾಡ್ತಾ ಇರ್ತಾಳೆ. ಬರೋ ಎಲೆಕ್ಷನ್ ನಲ್ಲಿ ಸಿಡ್ನಿಗೆ ಈಗಲೇ 5% ಜಾಸ್ತಿ ಜನರ ಸಪೋರ್ಟ್ ಸಿಕ್ಕಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಸಿಡ್ನಿ ಕಾಲೋನಿಯಲ್ಲಿ ಇಷ್ಟೊಂದು ಫೇಮಸ್ ಆಗ್ತಿರೋದನ್ನ ನೋಡಿ ವಿವಿಯನ್ಗೆ ಫುಲ್ ಹೊಟ್ಟೆ ಊರಿ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ಟೆನ್ಷನ್ ಕೂಡ ಆಗುತ್ತೆ. ಅದಕ್ಕೆ ಅವಳನ್ನ ಹೆಂಗಾದ್ರೂ ಮಾಡಿ ಸೋಲಿಸಬೇಕು, ಅವಳ ಮರ್ಯಾದೆ ತೆಗಿಬೇಕು ಅಂತ ಒಂದು ಪ್ಲಾನ್ ಮಾಡ್ತಾಳೆ. ಇನ್ನೊಂದ್ ಕಡೆ ಸಿಡ್ನಿ ಬಿಲ್ಲಿನ ಎಲ್ಲರ ಮುಂದೆ ಕರ್ಕೊಂಡು ಬಂದು ಅವನನ್ನ ಫುಲ್ ಹೊಗಳ್ತಾಳೆ, ಈ ಹುಡುಗ ತುಂಬಾ ಒಳ್ಳೆಯವನು, ಅವತ್ತು ಒಂದು ಸತ್ತ ಹಕ್ಕಿಯ ಮೊಟ್ಟೆಗಳಿಂದ ಮರಿಗಳು ಆಚೆ ಬರೋಕೆ ಇವನೇ ಹೆಲ್ಪ್ ಮಾಡಿದ್ದು ಅಂತ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಅಷ್ಟರಲ್ಲೇ ಬಿಲ್ಲಿ ಫೋನಿಗೆ ಒಂದು ಮೆಸೇಜ್ ಬರುತ್ತೆ, ಅದ್ರಲ್ಲಿ ಒಂದು ನ್ಯೂಸ್ ನೋಡೋಕೆ ಹೇಳಿರ್ತಾರೆ. ಬಿಲ್ಲಿ ಆ ನ್ಯೂಸ್ ಆನ್ ಮಾಡಿ ನೋಡಿದ್ರೆ ಅಲ್ಲಿ ಜೂಲಿಯಸ್ ಬಸ್ತಿಯ ಜನರ ಬಗ್ಗೆ ಏನೇನೋ ಗಲೀಜಾಗಿ ಮಾತಾಡ್ತಿರ್ತಾನೆ. ಜೊತೆಗೆ ಬಿಲ್ಲಿ ಮೇಲೆ ಬ್ಲೇಮ್ ಹಾಕ್ತಾ, ಬಿಲ್ಲಿ ನನ್ನನ್ನ ಫೋರ್ಸ್ ಮಾಡಿ ಕಾಡಿಗೆ ಕರ್ಕೊಂಡು ಹೋಗಿ ಜೇನುಹುಳ ಹತ್ರ ಕಚ್ಚಿಸಿದ್ನು ಅಂತ ಸುಳ್ಳು ಹೇಳ್ತಿರ್ತಾನೆ. ಇದನ್ನು ನೋಡಿ ಬಿಲ್ಲಿಗೆ ಫುಲ್ ಶಾಕ್ ಆಗುತ್ತೆ. ಅವನು ಎಲ್ಲರಿಗೂ ಜೂಲಿಯಸ್ ಸುಳ್ಳು ಹೇಳ್ತಿದ್ದಾನೆ ಅಂತ ನಂಬಿಸೋಕೆ ಟ್ರೈ ಮಾಡ್ತಾನೆ, ಆದ್ರೆ ಯಾರು ಅವನ ಮಾತು ಕೇಳಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಜೂಲಿಯಸ್ನ ಅಲ್ಲಿಗೆ ಫುಲ್ ರೆಸ್ಪೆಕ್ಟ್ ಕೊಟ್ಟು ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಅವನು ಪ್ರಾಮಿಸ್ ಮಾಡ್ತಾನೆ, ನಾನ್ ಸಾಯೋ ಗಂಟೆ 2 ಹಿಲ್ಸ್ಗೆ ಸೇವೆ ಮಾಡ್ತೀನಿ, ನನ್ನ ವೈಟ್ ವಾಟರ್ನಿಂದ ನನ್ನ ತರಾನೇ ಹ್ಯಾಂಡ್ಸಮ್ ಮತ್ತು ಇಂಟೆಲಿಜೆಂಟ್ ಮಕ್ಕಳನ್ನ ಹೇಳ್ತೀನಿ ಅಂತ ಡೈಲಾಗ್ ಹೊಡಿತಾನೆ. ಇದನ್ನ ಕೇಳಿ ಅಲ್ಲಿರೋ ಜನರೆಲ್ಲ ಇಂಪ್ರೆಸ್ ಆಗ್ಬಿಟ್ಟು ಅವನಿಗೆ ಚಪ್ಪಾಳೆ ತಟ್ತಾರೆ. ಅಷ್ಟರಲ್ಲೇ ವಿವಿಯನ್ ಲೀಸಾಗೆ ಹೇಳ್ತಾಳೆ, ಇವತ್ತಿಂದ ನೀನು ಜೂಲಿಯಸ್ಗೆ ಸೇವೆ ಮಾಡಬೇಕು, ಅವನು ಏನ್ ಹೇಳ್ತಾನೋ ಅದನ್ನೆಲ್ಲ ನೀನು ಮಾಡ್ಲೇಬೇಕು ಅಂತ ಆರ್ಡರ್ ಮಾಡ್ತಾಳೆ. ಆಮೇಲೆ ಲೀಸಾ ಜೂಲಿಯಸ್ಗೆ ಮಸಾಜ್ ಮಾಡ್ತಾ ಇರಬೇಕಾದ್ರೆ ಜೂಲಿಯಸ್ ಅವಳಿಗೆ ಅಸಲಿ ಮ್ಯಾಟರ್ ಹೇಳ್ತಾನೆ, ನಾನೀಗಷ್ಟೇ ಮೀಟಿಂಗ್ ನಲ್ಲಿ ಹೇಳಿದ್ದೆಲ್ಲ ಕಂಪ್ಲೀಟ್ ಸುಳ್ಳು, ವಿವಿಯನ್ ಹೇಳಿಕೊಟ್ಟಿದ್ದಕ್ಕೆ ನಾನ್ ಹಂಗೆ ಹೇಳಿದ್ದು ಅಂತ ಒಪ್ಕೊಳ್ತಾನೆ. ಅದಕ್ಕೆ ಲೀಸಾ, ನಿನಗೆ ಇಷ್ಟ ಇದ್ರೆ ನಮ್ಮ ಅಮ್ಮ ನಿನಗೆ ಹೆಲ್ಪ್ ಮಾಡ್ತಾಳೆ, ಆದ್ರೆ ನೀನು ನಮ್ಮ ಹತ್ರ ಫುಲ್ ಹಾನೆಸ್ಟ್ ಪ್ರಾಮಾಣಿಕ ಆಗಿರಬೇಕು ಅಂತಾಳೆ. ಜೂಲಿಯಸ್ ಫಸ್ಟ್ ಬೇಡ ಅಂತಾನೆ, ಆಮೇಲೆ ಒಪ್ಕೊಳ್ತಾನೆ. ಲೀಸಾ ಅಲ್ಲಿಂದ ಹೋದ ಮೇಲೆ ಬಿಲ್ಲಿ ಜೂಲಿಯಸ್ ಹತ್ರ ಬಂದು, ಲೋಕಲ್ ನನ್ ಮಗನೇ, ಬಸ್ತಿ ಜನ ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡ್ರು ಅಂತ ಎಲ್ಲರ ಮುಂದೆ ಯಾಕೋ ಸುಳ್ಳು ಹೇಳ್ದೆ ಅಂತ ಫುಲ್ ಗರಂ ಆಗಿ ಅವನಿಗೆ ಬಾಯಿಗೆ ಬಂದಂಗೆ ಬೈಯೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವನು 3-4 ಗಲೀಜು ವರ್ಡ್ಸ್ ಯೂಸ್ ಮಾಡ್ತಿದ್ದಂಗೆ ಮಿಷಿನ್ ನಲ್ಲಿ ಅವನ ಸೋಷಿಯಲ್ ಪಾಯಿಂಟ್ಸ್ ಕಮ್ಮಿ ಆಗ್ಬಿಡುತ್ತೆ. ಇದರಿಂದ ಫುಲ್ ಕೋಪ ಬಂದು ಬಿಲ್ಲಿ ಅಲ್ಲಿದ್ದ ಒಂದು ಆಪಲ್ನ ನೆಲಕ್ಕೆ ಬಿಸಾಕಿ ಒಡೆದು ಹಾಕ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಬಿಲ್ಲಿ ಸಿಡ್ನಿ ಮತ್ತು ಲೀಸಾ ಜೊತೆ ಮನೆಗೆ ಬಂದಾಗ ಅಲ್ಲಿ ವಿವಿಯನ್ ಬೇರೆ ಹೆಣ್ಮಕ್ಳ ಜೊತೆ ಕೂತ್ಕೊಂಡು ಇವನಿಗೋಸ್ಕರ ಕಾಯ್ತಾ ಇರೋದನ್ನ ನೋಡ್ತಾರೆ. ವಿವಿಯನ್ ಬಿಲ್ಲಿಗೆ ಹೇಳ್ತಾಳೆ, ನೀನು ಆಪಲ್ನ ನೆಲಕ್ಕೆ ಬಿಸಾಕಿದ್ದೀಯಾ
ಅಂದ್ರೆ ನೀನು ನಮ್ಮ ಟೂ ಹಿಲ್ಸ್ಗೆ ಅಪಮಾನ ಮಾಡಿದ್ದೀಯಾ ಅಂತ ಹೇಳಿ ಅದಕ್ಕೆ ಪನಿಷ್ಮೆಂಟ್ ಆಗಿ ಬಿಲ್ಲಿಯ 100 ಪಾಯಿಂಟ್ಸ್ ಕಟ್ ಮಾಡ್ತಾಳೆ. ಅದರ ಜೊತೆಗೆ ಅವನ ಮೇಲೆ ಇನ್ನು ಏನೇನೋ ಬ್ಲೇಮ್ ಹಾಕ್ತಾರೆ. ಯಾವಾಗ್ಲೂ ಹುಡುಗಿಯರ ಜೊತೆ ಇಂಟಿಮೇಟ್ ಆಗೋ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ, ತನ್ನ ಕೈಗಳನ್ನ ತಪ್ಪಾಗಿ ಯೂಸ್ ಮಾಡ್ತಾನೆ ಅಂತ ಹೇಳಿ ಇನ್ನು ಕೆಲವು ಪಾಯಿಂಟ್ಸ್ ಕಟ್ ಮಾಡ್ತಾರೆ. ಬಿಲ್ಲಿ ನೋಡಿದ್ರೆ ಅವನ ಎಲ್ಲಾ ಸೋಷಿಯಲ್ ಪಾಯಿಂಟ್ಸ್ ಕಂಪ್ಲೀಟ್ ಆಗಿ 0 ಆಗ್ಬಿಟ್ಟಿರುತ್ತೆ. ಇದನ್ನ ನೋಡಿ ವಿವಿಯನ್ಗೆ ಫುಲ್ ಖುಷಿ ಆಗುತ್ತೆ. ಮಗನೇ, ಈಗ ನೀನು ಸಿಕ್ಕಿ ಹಾಕಿಕೊಂಡೆ, ನಿನ್ನ ಸಾಯಿಸೋಕೆ ರೆಡಿಯಾಗಿರು ಅಂತಾಳೆ. ಆದ್ರೆ ಸಡನ್ ಆಗಿ ಏನೋ ಮ್ಯಾಜಿಕ್ ಆದಂಗೆ ಬಿಲ್ಲಿಗೆ ಇನ್ನು ಕೆಲವು ಎಕ್ಸ್ಟ್ರಾ ಸೋಷಿಯಲ್ ಪಾಯಿಂಟ್ ಸಿಕ್ಕಿಬಿಡುತ್ತೆ. ಇದರಿಂದ ಅವನ ಪ್ರಾಣ ಉಳಿಯುತ್ತೆ. ನಿಜವಾಗ್ಲೂ ಇದು ಯಾರ್ ಕೆಲಸ ಅಂದ್ರೆ, ಲೀಸಾಳ ಫ್ರೆಂಡ್ಸ್ ತಮ್ಮ ಪಾಯಿಂಟ್ಸ್ ಇಂದ ಸ್ವಲ್ಪ ಪಾಯಿಂಟ್ಸ್ ಬಿಲ್ಲಿಗೆ ಗಿಫ್ಟ್ ಮಾಡಿರ್ತಾರೆ. ಯಾಕಂದ್ರೆ ಬಿಲ್ಲಿಯ ಹಕ್ಕಿ ಮರಿಗಳನ್ನ ಬದುಕಿಸೋಕೆ ಹೆಲ್ಪ್ ಮಾಡಿದ್ದ ಅಲ್ವಾ, ಅದಕ್ಕೆ. ಈಗ ವಿವಿಯನ್ ಹತ್ರ ಬಿಲ್ಲಿಗೆ ಶಿಕ್ಷೆ ಕೊಡೋಕೆ ಬೇರೆ ಯಾವುದೇ ಕಂಪ್ಲೇಂಟ್ ಇರಲ್ಲ. ಅದಕ್ಕೆ ಅವಳು ಸದ್ದಿಲ್ಲದೆ ಅಲ್ಲಿಂದ ಎದ್ದು ಹೊರಟು ಹೋಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಬಿಲ್ಲಿ ಸೂಪರ್ ಆಗಿ ರೆಡಿಯಾಗಿ ಫುಲ್ ರಾಜ ಬಾಬು ತರ ರೆಡಿಯಾಗಿ ಲೀಸಾ ಹತ್ರ ಬರ್ತಾನೆ. ಅವಳ ಅಂದನ್ನ ಫುಲ್ ಹೊಗಳ್ತಾ ಅವಳಿಗೆ ಸ್ವಲ್ಪ ಸೋಷಿಯಲ್ ಪಾಯಿಂಟ್ಸ್ ಗಿಫ್ಟ್ ಮಾಡ್ತಾನೆ. ಆದ್ರೆ ಲೀಸಾ ಇದಕ್ಕೆ ಖುಷಿ ಪಡೋ ಬದಲು ಬಿಲ್ಲಿ ಮೇಲೆ ಫುಲ್ ಗರಂ ಆಗಿ ಕಿರುಚಾಡ್ತಾಳೆ. ಲೋ ಮಗನೇ, ನೀನು ಯಾವಾಗ ನೋಡಿದ್ರು ನನ್ನನ್ನ ಯಾವುದಾದ್ರೂ ಒಂದು ಪ್ರಾಬ್ಲಮ್ಗೆ ಸಿಲುಕಿಸ್ತಾನೆ ಇರ್ತೀಯಾ, ಅದಕ್ಕೆ ಇನ್ಮೇಲೆ ನೀನು ನನ್ನಿಂದ ದೂರ ಇರು ಅಂತ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ. ಲೀಸಾ ಮಾತು ಕೇಳಿ ಬಿಲ್ಲಿಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಅವನು ಲೀಸಾ ಮನೆ ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ಹೋಗೋ ಮುಂಚೆ ಲೀಸಾ ಮನೆ ಗೇಟ್ ಹತ್ರ ಒಂದು ಲೆಟರ್ ಚೀಟಿ ಇಟ್ಟು ಹೋಗಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಟೂ ಹಿಲ್ಸ್ ಬಾರ್ಡರ್ ಗಡಿ ಹತ್ರ ತಲುಪ್ತಾನೆ. ಅಲ್ಲಿ ಒಬ್ಬಳು ಹೆಂಗಸು ಸೆಕ್ಯೂರಿಟಿ ಗಾರ್ಡ್ ಆಗಿ ನಿಂತಿರ್ತಾಳೆ. ಬಿಲ್ಲಿ ಅವಳ ಹತ್ರ ಹೋಗಿ ಸಡನ್ ಆಗಿ ಅವಳನ್ನ ಅಪ್ಪಿಕೊಳ್ತಾನೆ, ಹಗ್ ಮಾಡ್ತಾನೆ. ಆದ್ರೆ ಅದೇ ಗ್ಯಾಪ್ನಲ್ಲಿ ಅವಳು ಇಟ್ಕೊಂಡಿದ್ದ ರಿಮೋಟ್ ಅನ್ನ ಕದ್ದು ಬಿಡ್ತಾನೆ. ಅಂದ್ಹಾಗೆ ಆ ರಿಮೋಟ್ ನಿಂದನೇ ಟೂ ಹಿಲ್ಸ್ ನ ಇನ್ವಿಸಿಬಲ್ ಕಣ್ಣಿಗೆ ಕಾಣಿಸದ ಡೋರ್ ಓಪನ್ ಆಗ್ತಿರುತ್ತೆ. ಬಿಲ್ಲಿ ತಕ್ಷಣ ಆ ರಿಮೋಟ್ ಯೂಸ್ ಮಾಡಿ ಡೋರ್ ಓಪನ್ ಮಾಡ್ಕೊಂಡು ಅಲ್ಲಿಂದ ಫಾಸ್ಟ್ ಆಗಿ ಓಡಿ ಹೋಗ್ತಾನೆ. ಆ ಗಾರ್ಡ್ ಅವನನ್ನ ತಡೆಯೋಕೆ ಫುಲ್ ಸೌಂಡ್ ಮಾಡಿ ಸಿಟಿ ಹೊಡಿತಾಳೆ. ಆದ್ರೆ ಬಿಲ್ಲಿ ಮಾತ್ರ ನಿಲ್ಲಲ್ಲ. ಆದ್ರೆ ಬ್ಯಾಡ್ ಲಕ್, ಅಷ್ಟರಲ್ಲೇ ಅವನು ಎದುರುಗಡೆಯಿಂದ ಬರ್ತಿದ್ದ ಒಂದು ಶಟಲ್ ಗಾಡಿಗೆ ಡಿಕ್ಕಿ ಹೊಡೆದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಇನ್ನೊಂದ್ ಕಡೆ ಲೀಸಾ ಮನೆಗೆ ಬರ್ತಾಳೆ. ಅವಳಿಗೆ ಅಲ್ಲಿ ಬಿಲ್ಲಿ ಬರೆದಿಟ್ಟಿದ್ದ ಆ ಲೆಟರ್ ಸಿಗುತ್ತೆ. ಅದ್ರಲ್ಲಿ ಬಿಲ್ಲಿ ಏನು ಬರೆದಿದ್ದ ಅಂದ್ರೆ, ನನ್ನ ಪ್ರಾಣವೇ, ನನ್ನ ಕ್ಷಮಿಸಿಬಿಡು. ನನ್ನಿಂದಾಗಿ ನೀನು ಯಾವಾಗಲೂ ಪ್ರಾಬ್ಲಮ್ ಫೇಸ್ ಮಾಡೋ ತರ ಆಗ್ತಿದೆ. ನಿನಗೆ ಇನ್ಮುಂದೆ ನನ್ನಿಂದ ಯಾವುದೇ ತೊಂದರೆ ಆಗೋದು ಬೇಡ ಅಂತ ನಾನಿಲ್ಲಿಂದ ಹೋಗ್ತಾ ಇದ್ದೀನಿ. ಇಂತಿ ನಿನ್ನ ಪ್ರೀತಿಯ ಬಿಲ್ಲಿ ಅಂತ ಬರೆದಿರುತ್ತೆ. ಮತ್ತೊಂದ್ ಕಡೆ ವಿವಿಯನ್ ಮತ್ತು ಕ್ಲೋಡಿಯಾ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಸಲಿ ಎಲೆಕ್ಷನ್ ನಲ್ಲಿ ನಾವೇ ಗೆಲ್ತೀವಾ ಇಲ್ವಾ ಅಂತ ಟೆನ್ಷನ್ ಮಾಡ್ಕೊಳ್ತಿರ್ತಾರೆ. ಅಷ್ಟರಲ್ಲೇ ವಿವಿಯನ್ ಸೀದಾ ಬ್ಯಾರನ್ಗೆ ಕಾಲ್ ಮಾಡಿ ಹೇಳ್ತಾಳೆ, ನೀನು ನಿನ್ನ ಜೊತೆ ಇರೋ ಕೆಲವು ಕನ್ನಡರನ್ನ ಥರ್ಕಿಗಳನ್ನ ಕರ್ಕೊಂಡು ಟೂ ಹಿಲ್ಸ್ ಮೇಲೆ ಅಟ್ಯಾಕ್ ದಾಳಿ ಮಾಡು. ಅಲ್ಲಿ ನಿನಗೆ ಎಷ್ಟು ಜನ ಹುಡುಗಿಯರು ಸಿಗ್ತಾರೋ ಅವರನ್ನೆಲ್ಲ ಎತ್ಕೊಂಡು ಹೋಗ್ಬಿಡು ಅಂತಾಳೆ. ಮತ್ತೆ ಫ್ರೆಂಡ್ಸ್, ಇಷ್ಟರಲ್ಲೇ ಈ ಪಾರ್ಟಿ ಇಲ್ಲೇ ಮುಗಿಯುತ್ತೆ.